ಹ್ಯಾವ್ ಅ ಗುಡ್ ಡೇ ಟು ಯು ಆಲ್. ಎಲ್ಲರಿಗೂ ಶುಭ ದಿನ. ಇವತ್ತು ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಟೆನ್ಸಸ್ ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಲಾಸ್ಟ್ ಟೈಮ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಅನ್ನ ನೋಡಿದ್ವಿ. ಸೊ ಈ ಸಾರಿ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಅನ್ನ ನೋಡೋಣ. ಸೊ ಇವತ್ತು ಪರ್ಫೆಕ್ಟ್ ಗಳನ್ನ ಟೆನ್ಸಸ್ ಅಲ್ಲಿ ಯಾವ ರೀತಿ ಮಾಡ್ತೀವಿ, ಅವುಗಳ ಫಾರ್ಮುಲಾ ಏನು ಅಂತ ಹೇಳಿ ನಾನು ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೇನೆ. ಸೊ ನನ್ನ ಜೊತೆನೆ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ಅಂಡ್ ಯು ಕ್ಯಾನ್ ಗೆಟ್ ಈಸಿಲಿ. ನೀವು ಈಸಿಯಾಗಿ ಅವುಗಳನ್ನು ಸಾಲ್ವ್ ಮಾಡಬಹುದು. ಸೊ ಬನ್ನಿ, ಟೈಮ್ ವಿಳಂಬ ಮಾಡೋದು ಬೇಡ. ಫಸ್ಟ್ ಒನ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್. ನೆನಪಿರ್ಲಿ, ಪರ್ಫೆಕ್ಟ್. ಇವತ್ತು ಪರ್ಫೆಕ್ಟ್ ಗಳನ್ನ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಏನು? ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಫಾರ್ಮುಲಾ ಏನು ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಹೆಚ್ ವಿ ಫಾರ್ಮ್. ಪ್ರೆಸೆಂಟ್ ಅಲ್ಲಿ ಹೆಚ್ ವಿ ಫಾರ್ಮ್ ಅಂತಂದ್ರೆ ಒಂದು ಹ್ಯಾವ್, ಇನ್ನೊಂದು ಹ್ಯಾಸ್. ನೆನಪಿರಲಿ, ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಸಬ್ಜೆಕ್ಟ್ ಹೆಚ್ ವಿ ಫಾರ್ಮ್ ಪ್ಲಸ್ V3 ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ ನಾವು, V3. ಆಮೇಲೆ ಬೇಕಾದ್ರೆ ನೀವು ಆಬ್ಜೆಕ್ಟ್ ನ ಹಾಕೊಳ್ಳಿ. ಆಬ್ಜೆಕ್ಟ್ ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ಸೊ ಬನ್ನಿ, ಹೇಗಿರುತ್ತೆ ಮೊನ್ನೆ ಮಾಡಿದಂತ ಸೆಂಟೆನ್ಸ್ ನಾವು ಒಂದ್ಸರಿ ನೋಡೋಣ. ಜಾನ್, ಫಸ್ಟ್ ಗೆ ನಾವು ಜಾನಿಗೆ ತಗೊಂಡಿದ್ದೀವಿ. ಇವತ್ತು ಸಹ ಜಾನ್ ಹೆಚ್ ವಿ ಫಾರ್ಮ್ ಹ್ಯಾಸ್. ಜಾನ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಜಾನ್ ಥರ್ಡ್ ಫಾರ್ಮ್ ಇರೋದ್ರಿಂದ ಹ್ಯಾಸ್ ಫಾರ್ಮ್. ಜಾನ್ ಹ್ಯಾಸ್ ರಿಟರ್ನ್, ರೈಟ್ ಅಂತ ಮಾಡಿದ್ವಿ. ಈಗ ರಿಟರ್ನ್ letter. See, John has written a letter. John has written. Present perfect ಮುಗಿತು. John has written. ನೋಡಿ, ಸಬ್ಜೆಕ್ಟ್ ಇದೆ, ಹೆಚ್ ವಿ ಫಾರ್ಮ್ ಇದೆ, V3. ಹೆಚ್ ವಿ ಫಾರ್ಮ್ ಅಲ್ಲಿ ಹ್ಯಾಸ್, ಯಾಕಂದ್ರೆ ಥರ್ಡ್ ಫಾರ್ಮ್ ಇರೋದ್ರಿಂದ, ಪ್ರೆಸೆಂಟ್ ಇರೋದ್ರಿಂದ ಹ್ಯಾಸ್. ಜಾನ್ ಹ್ಯಾಸ್ ರಿಟರ್ನ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಪ್ಲೀಟೆಡ್. ಆಮೇಲೆ ಬೇಕಾದ್ರೆ ನೀವು ಆಬ್ಜೆಕ್ಟ್ ಅನ್ನ ಎ ಲೆಟರ್ ಅಥವಾ ಎ ನಾವೆಲ್, ಎ ಪೋಯಮ್, ಎ ನೋಟ್ಸ್ ಅಂತ ಏನ್ ಬೇಕಾದ್ರೂ ಹಾಕೋದು. ನೆಕ್ಸ್ಟ್ ಇನ್ನೊಂದು ನೋಡಿದ್ವಿ, ಅದನ್ನ ನೋಡೋಣ. ಐ ಹ್ಯಾವ್. ನೆನಪಿರ್ಲಿ, ಫಸ್ಟ್ ಫಾರ್ಮ್ ಸೆಕೆಂಡ್ ಫಾರ್ಮ್ ಬಂದಾಗ ಹ್ಯಾವ್ ಫಾರ್ಮ್ ಬರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ. ಐ ಹ್ಯಾವ್ ಸಂಗ್ ಅ ಸಾಂಗ್. ಮುಗೀತು. I have sung, present perfect, completed. I have sung, present perfect. I have sung a song. Similarly, C1, they have. They have. He, she, it. ಯಾರಾದ್ರೂ ಹೆಸರು ಸಿಂಗುಲರ್ ಗಳು ಬಂದ್ರೆ ಹ್ಯಾಸ್ ಬರುತ್ತೆ. ಉಳಿಕಿದ್ದೆಲ್ಲ ಫಾರ್ಮ್ ಗಳಿಗೆ ಹ್ಯಾವ್ ಬರುತ್ತೆ. They have driven. They have driven a car. Completed. 3 sentences. Present perfect. ಏನ್ ಕಂಪ್ಲೀಟ್ ಮಾಡಿದ್ವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಪ್ಲೀಟ್. ನೋಡಿ, 3 ವೆರೈಟಿಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ನ ಕಂಪ್ಲೀಟ್ ಮಾಡಿದ್ವಿ. ಸಿಮಿಲರ್ಲಿ ಈಗ ಪಾಸ್ಟ್ ನ ನೋಡೋಣ. ಪಾಸ್ಟ್ ಪರ್ಫೆಕ್ಟ್ ಇದನ್ನ ಯಾವ ರೀತಿಯಾಗಿ ಮಾಡೋದು? ಪಾಸ್ಟ್ ಪರ್ಫೆಕ್ಟ್ ಯಾವ ರೀತಿಯಾಗಿ? ಇದರ ಫಾರ್ಮುಲಾ ಇದೆ ನೋಡಿ. ದಿಸ್ ಫಾರ್ಮುಲಾ ಇಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್. ಹ್ಯಾಡ್ ಅಂತ ಯಾಕೆ ಬಂದೆ ನಾನು ಅಂತಂದ್ರೆ, ಇಲ್ಲಿ ಎಲ್ಲದಕ್ಕೂ ಹ್ಯಾಡ್ ಬಂದು ಸೇಮ್ ಸ್ಟ್ರಕ್ಚರ್. ಜಸ್ಟ್ ಹೆಚ್ ವಿ ಫಾರ್ಮ್ ಗಳನ್ನ ಹ್ಯಾಡ್ ಮಾಡಿದ್ರೆ ಸಹ ಅದು ಪಾಸ್ಟ್ ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3. ಸಿ, ಬಹಳ ಈಸಿ, ನೋಡ್ಕೊಂತ ಹೋಗೋಣ. ಜಾನ್ ಹ್ಯಾಡ್ written. John has written a letter. John has written a letter. Completed. Just had. Past perfect. Completed. V1. I had sung a song. I had sung a song. Past perfect completed. C. They had driven. They had driven a car.
Past perfect completed. Past perfect completed. See, past perfect. You can consider here past perfect. How? You can see had. V3, same as it is. Present perfect. Just we have to change. We have to change have and had into had. Have and has into had. Had ಮಾಡುತ್ತೆ ಸಾಕು. Similarly, ಈಗ ಫ್ಯೂಚರ್ ಪರ್ಫೆಕ್ಟ್ ಅನ್ನ ನೋಡೋಣ. ಫ್ಯೂಚರ್ ಪರ್ಫೆಕ್ಟ್ ಇದು ಅದಕ್ಕಿಂತ ಈಸಿ. ನೀವು ಪ್ರೆಸೆಂಟ್ ನ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಸಾಕು, ಪಾಸ್ಟ್ ಫ್ಯೂಚರ್ ಅನ್ನ ಬಹಳ ಈಸಿಯಾಗಿ ಮಾಡ್ಬೋದು. ಫ್ಯೂಚರ್ ಪರ್ಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಸಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್, ನೆನಪಿರ್ಲಿ ವಿಲ್ ಆರ್ ಶಾಲ್ ಪ್ಲಸ್ have form plus have. Subject will or shall plus have and V3 last. See, take birthday. First one, John will, what is that? Have. Because here will have, John will have has written future perfect completed. John will have written what? A letter. Completed. Object also. John will have written a letter. Similarly, B1, I shall. Remember, I, after I and we have to use shall. I shall have sung a song. I shall have sung a song. Similarly, last one, that is they will have. They will have driven a car. So last one also completed. We completed 3 sentences, that is present perfect, past perfect, and similarly future perfect. These are their formulas. So ಈ ರೀತಿಯಾಗಿ 3 ಟೆನ್ಸಸ್ ಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ. 3 ಟೆನ್ಸಸ್ ಅಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೇ, ಉಳಿದಂತ ಸ್ಟ್ರಕ್ಚರ್ಸ್ ಎಲ್ಲ ಸೇಮ್. ಸೊ ದೇರ್ಫೋರ್ ನೀವು ಇವುಗಳನ್ನ ಕಲ್ತೀರಿ ಅಂತಂದ್ರೆ ಸ್ವಲ್ಪ ಚೇಂಜಸ್ ಮಾಡಿ ಮಾತಾಡಿದ್ರೆ ಸಾಕು, ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಗಳನ್ನ, ಪಾಸ್ಟ್ ಪರ್ಫೆಕ್ಟ್ ಗಳನ್ನ, ಫ್ಯೂಚರ್ ಪರ್ಫೆಕ್ಟ್ ಗಳನ್ನ ಈಸಿಯಾಗಿ ಮಾತಾಡಬಹುದು ಮತ್ತು ಬರೀಬಹುದು. ಅಥವಾ ಎಲ್ಲಿಯಾದ್ರೂ ಗ್ರಾಮರ್ ಬಂದ್ರೆ ಅದನ್ನ ಚೇಂಜ್ ಮಾಡಿ ಸಾಲ್ವ್ ಮಾಡಬಹುದು. ಸೊ ಈ ರೀತಿಯಾದಂತಹ ಪ್ರಾಕ್ಟೀಸ್ ನಿಮ್ಮ ಆಗಿರ್ಬೇಕು. ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಸ್ಟಡಿ. ನೀವು ಖಂಡಿತವಾಗಿ ಬಹಳ ಈಸಿಯಾಗಿ ಟೆನ್ಸಸ್ ಗಳನ್ನ ಕಲಿತೀರಾ ಅಂತ ನಾನು ನಂಬ್ತಾ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಕೆಲವೊಬ್ರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಅನಿಸುತ್ತೆ. ಇದೇ ರೀತಿಯಾಗಿ ಕಮೆಂಟ್ಸ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.